ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವಶೀಕರಣ ಅಂದರೆ ಒಂದು ಬಿಳಿಯ ಹಾಳೆ ಮತ್ತು ಒಂದು ಪೆನ್ನಿನ ಮುಖಾಂತರ ಹೇಗೆ ವಶೀಕರಣ ಮಾಡುವುದು ಅದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ನಿಮಗೆ ಏನಿಲ್ಲ, ಒಂದು ಬಿಳಿಯ ಹಾಳೆ ಸಾಕು ಮತ್ತು ಒಂದು ಪೆನ್ ಸಾಕು ಸ್ನೇಹಿತರೆ. ಹಾಗೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಕಸ್ತೂರಿ ಸ್ನೇಹಿತರೆ. ಈ ಕಸ್ತೂರಿ ಬಂದು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ ಸ್ನೇಹಿತರೆ, ತಗೋಬೋದು. ಸೊ ಮೊದಲನೆಯದಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ ಸ್ನೇಹಿತರೆ. ಮೊದಲನೆಯದಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಿಳಿಯ ಹಾಳೆ ತಗೊಳ್ಳಿ ಸ್ನೇಹಿತರೆ. ಬಿಳಿಯ ಹಾಳೆ ತಗೊಂಡು ಹಾಳೆ ಮೇಲೆ ನಾನೀಗ ಏನು ಚಿತ್ರ ಕೊಡ್ತೀನೋ ಆ ಚಿತ್ರನ ಬರೀರಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಬರೆದಾದ ಮೇಲೆ ಇಲ್ಲಿ ಹೀಗೆ ಮಾಡಿ ಸ್ನೇಹಿತರೆ. ಮತ್ತು ಎಲ್ಲ ದಿಕ್ಕಿಗೂ ತ್ರಿಶೂಲ ಬರೀರಿ ಸ್ನೇಹಿತರೆ. ತ್ರಿಶೂಲ ಬರೆದಾದ ಮೇಲೆ ಎರಡೂ ಕಡೆ ಸ್ವಸ್ತಿಕ್ ಚಿಹ್ನೆ ಬರೀರಿ ಸ್ನೇಹಿತರೆ. ಎರಡೂ ಕಡೆ ಹೀಗೆ ಸ್ವಸ್ತಿಕ್ ಚಿಹ್ನೆ ಬರೆದು ಆದ ಮೇಲೆ ಇಲ್ಲಿ ನಿಮ್ಮ ಹೆಸರು ಸ್ನೇಹಿತರೆ, ಇಲ್ಲಿ ಅವರ ಹೆಸರು, ಇಲ್ಲಿ ಕ್ರೀಮ್, ರೀಮ್, ರೀಮ್, ಕ್ರೀಮ್, ಕ್ರೀಮ್, ಇಲ್ಲಿ ಹೋಮ್. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೀವು ಬರೀಬೇಕು ಸ್ನೇಹಿತರೆ. ಆದಮೇಲೆ ಇಲ್ಲಿ ಕೆಳಗಡೆ ಓಂ ನಮೋ ಆದಿರೂಪೇ ಮುಕ್ಕಮ್ಮ ಮಾಣಿ ಸರಸ್ವತಿ ಹಮುಕಿ ಮಂ ವಶಂ ಕುರು ಸ್ವಾಹ. ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಸಾರಿ ನಿಮಗೆ ಮಂತ್ರ ನೀಟಾಗಿ ಹೇಳ್ತೀನಿ. ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮುಕಿ ಮಂ ವಶಂ ಕುರು ಸ್ವಾಹ. ಸ್ನೇಹಿತರೆ, ಈ ಮಂತ್ರನ ನೀವು ಅಮುಕಿ ಅನ್ನೋ ಜಾಗದಲ್ಲಿ ನೀವು ನಿಮಗೆ ಯಾರು ಹುಡುಗಿ ಇದ್ದಾರೋ ಆ ಹುಡುಗಿ ಹೆಸರನ್ನ ಬರೆದು ಬಿಟ್ಟು ಇದನ್ನು ಮಂತ್ರ ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಮಾಡಿ ಆದ ಮೇಲೆ ಸ್ನೇಹಿತರೆ ನೀವೇನು ಮಾಡಬೇಕು ನೋಡಿ, ಸ್ವಲ್ಪ ಕುಂಕುಮ, ಸ್ವಲ್ಪ ಅರಿಶಿಣ ಮತ್ತು ಕಸ್ತೂರಿನ ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ಸ್ವಲ್ಪ ಹಾಕಾದ ಮೇಲೆ ಸ್ನೇಹಿತರೆ ನೋಡಿ, ಸ್ವಲ್ಪ ಹಾಕಿ ಆದ ನಂತರ ನಿಮಗೆ ಹೀಗೆ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಮಾಡಿ ಆದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಗಂಧದ ಕಡ್ಡಿಯಲ್ಲಿ ಹೀಗೆ ಇದಕ್ಕೆ ಪೂಜೆಯನ್ನು ಮಾಡಿ ಆದ ಮೇಲೆ ಸ್ನೇಹಿತರೆ, ಪೂಜೆ ಮುಗಿಸಿದ ನಂತರ ನೀವು ಇದಕ್ಕೆ ಆ ಮಂತ್ರ ನಾನು ಏನು ಹೇಳಿದ್ದೀನೋ ಸ್ನೇಹಿತರೆ, ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಹಮುಕಿ ಮಂ ವಶಂ ಕುರು ಸ್ವಾಹ, ಅದನ್ನು ನೀವು ಒಂದು
534 ಸಾರಿ ಹೇಳಿ ಸ್ನೇಹಿತರೆ. ತುಂಬ ಒಳ್ಳೆಯದು, ಏನು ಕೆಡಕಾಗಲ್ಲ ಸ್ನೇಹಿತರೆ. 534 ಸಾರಿ ಹೇಳಿ ಆದ ಮೇಲೆ ಈ ಈ ಪೇಪರನ್ನು ತಗೊಂಡೋಗಿ ಎಲ್ಲಾದರೂ ಒಂದು ಫೋಲ್ಡ್ ಮಾಡಿ ದೇವಸ್ಥಾನ ಜಾಗದಲ್ಲಿ ಒಂದು ಹರಳಿ ಮರ ಇರುತ್ತೆ, ಆ ಹರಳಿ ಮರದ ಗುಂಡಿ ತೋಡ್ಬಿಟ್ಟು ಅಲ್ಲಿ ಮುಚ್ಚಿಬಿಡಿ ಸ್ನೇಹಿತರೆ. ನೀವು ಮುಚ್ಚಿ ಬಂದಿದ್ದೆ ಆದರೆ ನಿಮ್ಮ ಕ್ರಿಯೆ ಖಂಡಿತ ಆಗುತ್ತೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ.